ಜರ್ಮನಿ ಒಳಗ ಇದು ಒನ್ ಥಿಂಗ್ ಹೆಲ್ತ್ ಮತ್ತು ರೂಮ್ನ ಎರಡು ಸೇಫ್ ಇಡತ್ತ. ಇದೇನಂತ ಇವತ್ತು ನೋಡೋಣ ಬರ್ರಿ. ಇದೇನಪ್ಪ ಅಂದ್ರೆ ಡಿಹ್ಯೂಮಿಡಿಫೈಯರ್. ಜರ್ಮನ್ ಒಳಗ ಇದಕ್ಕೆ ಲ್ಯೂಫ್ಟೆಂಟ್ ಫಾಯ್ಸ್ಟರ್ ಅಂತಾರ. ಸಿಂಪಲ್ ಟರ್ಮ್ಸ್ ನಾಗ ನಿಮ್ಗೆ ಹೇಳ್ಬೇಕಂದ್ರೆ ಇದು ಮಾಯಿಸ್ಚರ್ ಅಬ್ಸಾರ್ಬರ್. ಇಲ್ಲಿ ಜರ್ಮನಿ ಒಳಗ ಥಂಡಿ ಜಾಸ್ತಿ ಇದ್ದಿದ್ದಕ್ಕೆ ಕಂಡೆನ್ಸೇಷನ್ ಜಾಸ್ತಿ ಆಗಿ ರೂಮ್ಸ್ ಎಲ್ಲ ಮಾಯಿಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಅದ್ರ ಸಂಬಂಧ ನಾವು ಇದನ್ನ ಡಿಹ್ಯೂಮಿಡಿಫೈಯರ್ ಯೂಸ್ ಮಾಡ್ತೇವೆ. ಬೇಸಿಕ್ಲಿ ಇದ್ರೊಳಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಒಂದು ಪ್ಯಾಕೆಟ್ ಇರುತ್ತೆ. ಇದೇನ್ ಮಾಡತ್ತಂದ್ರ ಮಾಯಿಶ್ಚರ್ನ ಇತ್ಲ ಅಬ್ಸಾರ್ಬ್ ಮಾಡಿ ಆಮೇಲೆ ಅದು ಸ್ಲೋ ಆಗಿ ಡಿಸಾಲ್ವ್ ಆಗಿ ವಾಟರ್ ಆಗಿ ಕೆಳಗೆ ಕಲೆಕ್ಟ್ ಆಗುತ್ತೆ. ಅಂಡ್ ನಾವು ಈ ವಾಟರ್ನ ಅವಾಗ ಚೇಂಜ್ ಮಾಡ್ಕೊಂತ ಇರ್ತೇವೆ. ಅಂಡ್ ದಿನಕ್ಕೆ ಅಟ್ಲೀಸ್ಟ್ ಒಂದು 10-15 ನಿಮಿಷ ವಿಂಡೋ ತೆಗಿತೇವೆ. ಅಂಡ್ ಅದಕ್ಕೆ ಸ್ಟಾಸ್ ಲಿಫ್ಟ್ ಅಂತ ಅಂತಾರ. ಇದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಮನಿ ಒಳಗ ಮೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಆ ಮೋಲ್ಡ್ ಇಂದ ಅಲರ್ಜಿಸ್, ಕಫ್, ಥ್ರೋಟ್ ಇರಿಟೇಷನ್ ಎಲ್ಲ ಆಗುತ್ತೆ. ಅಂಡ್ ರೂಮ್ ಫುಲ್ ಸ್ಮೆಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೇಂಟ್ ಎಲ್ಲ ಕಿತ್ತು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಮ್ಮೆ ಫರ್ನಿಚರ್, ಕ್ಲೋತ್ಸ್ ಮೇಲೂ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಡಿಹ್ಯೂಮಿಡಿಫೈಯರ್ ಆಲ್ಮೋಸ್ಟ್ ಒಂದು 10 ಯೂರೋಯಿಂದ 20 ಯೂರೋ ಒಳಗೆ ಸಿಕ್ಬಿಡುತ್ತೆ. ಅಂದ್ರೆ 1000ರಿಂದ 2000 ರೂಪಾಯಿ ಒಳಗೆ. ಆ್ಯಂಡ್ ಅದನ್ನು ನಾವು ರೂಮ್ ಒಳಗೆ, ವಿಂಡೋ ಕಡೆ, ಆಮೇಲೆ ಕಿಚನ್ ಒಳಗೆ ಇಲ್ಲ ಕಬೋರ್ಡ್ ಒಳಗೆ ಇಡ್ತೇವೆ. ಸೊ ದಟ್ ಮಾಯಿಸ್ಟ್ ಆಗಬಾರ್ದು ಅಂತ ಹೇಳಿ.